ಹಾಯ್ ಹಲೋ ನಮಸ್ಕಾರಗಳು ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಂಡ್ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗುರು, CSK ವರ್ಸಸ್ RCB ವಿನ್ನಿಂಗ್ ಮ್ಯಾಚ್. ಇನ್ನು ಯಾರು ನೋಡಿಲ್ಲ ಮೊದಲು ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ಮ್ಯಾಚ್ ವಿಷಯಕ್ಕೆ ಬರೋಣ. ಇವತ್ತಿರೋದು ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ ಪಂಜಾಬ್. ಅದರಲ್ಲೂ ತಮ್ಮನೆಲ್ಲ ವಿಷಯಕ್ಕೆ ಬಂದ್ರೆ ಈಡನ್ ಗಾರ್ಡನ್ ಅಂಗಳದಲ್ಲಿ ಯಾರು ಜಯಬೇರಿ ಬಾರಿಸ್ತಾರೆ ಅಂದ್ರೆ ಯಾರು ವಿನ್ ಆಗ್ತಾರೆ ಅಂಡ್ KKR ಪಂಜಾಬ್ನ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳುತ್ತಾ ಅನ್ನೋದು. ಅಂಡ್ ಇವತ್ತಿನ ಟೀಮ್ ನ ವಿಷಯಕ್ಕೆ ಬಂದ್ರೆ ಯಾರು ಸ್ಟ್ರಾಂಗ್ ಇದ್ದಾರೆ ಎರಡು ಟೀಮ್ ಅಲ್ಲಿ ಅಂತ ನೋಡೋದಾದ್ರೆ KKR ಪಂಜಾಬ್ ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಗುರು. 35 ಮ್ಯಾಚ್ ಅಲ್ಲಿ 21 ಮ್ಯಾಚ್ ನ ಗೆದ್ದಿರುವಂತದ್ದು, ಅದು ಪಂಜಾಬ್ ವಿರುದ್ಧ. ಸೊ ಹಾಗಾಗಿ KKR ಟೀಮ್ ಅಲ್ಲಿ ಇರೋ ಸುನಿಲ್ ನಾರಾಯಣ್ ಅಂಡ್ ಆಂಡ್ರೆ ರಸಲ್ ಪಂಜಾಬ್ ನ ವಿರುದ್ಧ ಯಾವಾಗಲೂ ಕೂಡ ಗುಡ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂತ ಹೇಳ್ಬೋದು ಗುರು. ಅಂಡ್ ಇದರಲ್ಲಿ ಬಂದ್ರೆ KKR ನ ಸುನಿಲ್ ನಾರಾಯಣ್ ಅವರು ಪಂಜಾಬ್ ವಿರುದ್ಧ 35 ಮ್ಯಾಚ್ ಗಳಲ್ಲಿ 36 ವಿಕೆಟ್ ನ ತೆಗೆದಿದ್ದಾರೆ. ಸೊ ಇದೊಂದು ಕೂಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂಡ್ ಇನ್ನ ಪಿಚ್ ನ ವಿಷಯಕ್ಕೆ ಬಂದ್ರೆ ಈಡನ್ ಗಾರ್ಡನ್ ಅಂಗಳ ಏನಿದೆ ಅಲ್ವಾ, ಅದು ಬ್ಯಾಟ್ಮನ್ಸ್ ಗೆ ಒಳ್ಳೆ ಪಿಚ್ ಅಂತ ಹೇಳ್ಬೋದು. ಸೊ ಇವತ್ತು ಟಾಸ್ ನ ಗೆದ್ಬಿಟ್ಟು ಯಾರು ಚೇಸಿಂಗ್ ಮಾಡ್ತಾರಲ್ವಾ ಅವರಿಗೆ ಇವತ್ತು ವಿನ್ ಅಂತ ಹೇಳ್ಬೋದು. ಇದು ನನ್ನ ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ ಏನಿದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂದ್ಬಿಟ್ಟು. ಅಂಡ್ ಪಂಜಾಬ್ ನ ವಿಷಯಕ್ಕೆ ಬಂದ್ರೆ ಈ ಸೀಸನ್ ನ ತಗೊಂಡ್ರೆ 2 ಮ್ಯಾಚಸ್ ನ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ ಗುರು. ಈ ಮ್ಯಾಚ್ ನ ಗೆದ್ರೆ ಹ್ಯಾಟ್ರಿಕ್ ವಿನ್ ಅಂತ ಹೇಳ್ಬೋದು. ಸೊ ಇವತ್ತು ಗೆಲ್ತಾರ ಇಲ್ವೋ ನೋಡೋಣ. ಅಂಡ್ ಪಂಜಾಬ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಯಜುವೇಂದ್ರ ಚಹಲ್ ಅಂಡ್ ಹರ್ಷದೀಪ್ ಅಂತ ಹೇಳ್ಬೋದು ಗುರು. ಅಂಡ್ ಅವರು ಬೌಲಿಂಗ್ ನಲ್ಲಿ ಒಳ್ಳೆ ಕಮಾಲ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಕೂಡ ಕಮಾಲ್ ಮಾಡಿ ವಿಕೆಟ್ ನ ತೆಗೆದು ವಿನ್ ಮಾಡ್ತಾರ ಟೀಮ್ ನ ಅಂತ ನೋಡ್ಬೇಕು. ಸೊ ವೇಟ್ ಮಾಡೋಣ ಯಾವ ಟೀಮ್ ಇವತ್ತು ಗೆಲ್ಬಹುದು ಅಂದ್ಬಿಟ್ಟು. ಪಂಜಾಬ್ ಗೆಲ್ಲುತ್ತಾ KKR ಗೆಲ್ಲುತ್ತಾ, KKR ಪಂಜಾಬ್ ನ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳುತ್ತಾ ನೋಡೋಣ. ಅಂಡ್ ಪಿಚ್ ನ ವಿಷಯಕ್ಕೆ ಬಂದ್ರೆ ಈ ಪಿಚ್ ಅಲ್ಲಿ 200+ ರನ್ ಇವತ್ತು ಬರ್ಬೋದು ಅಂತ ನನ್ನ ಪ್ರೆಡಿಕ್ಷನ್. ಮೊದಲೇ ಹೇಳಿದೆ ನಾನು, ಇವತ್ತು ಯಾರು ಚೇಸಿಂಗ್ ಮಾಡ್ತಾರಲ್ಲ ಅವರೇ ಗೆಲ್ಲೋದು ಅಂತ. ಸೊ ಅದೇ ತರ ಪ್ರಿಡಿಕ್ಷನ್ ಇವತ್ತು ಈ ಪಿಚ್ ಅಲ್ಲಿ 200 ರನ್ ಬರ್ಬೋದು, 200+ ರನ್ ಅಂತ ಬಂದೇ ಬರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ 200+ ರನ್ ಬರ್ಬೋದು ಅಂತ ನನ್ನ ಪ್ರಿಡಿಕ್ಷನ್. ಸೊ ನೋಡೋಣ ಯಾರು ಮೊದಲು ಬ್ಯಾಟಿಂಗ್ ಆಡ್ತಾರೆ, ಬ್ಯಾಟಿಂಗ್ ಯಾವ ತರ ಇರುತ್ತೆ, ರನ್ ಎಷ್ಟು ಕೊಡ್ತಾರೆ ಸ್ಕೋರ್ ನ ಅಂದ್ಬಿಟ್ಟು. ಸೊ ಇನ್ನ ವೆದರ್ ರಿಪೋರ್ಟ್ ಗೆ ಅಂತ ಬಂದ್ರೆ ಇವತ್ತು ಈಡನ್ ಗಾರ್ಡನ್ ಅಂಗಳದಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದೆ ಗುರು. ನೋಡೋಣ ಇವತ್ತು ಮಳೆ ಆದ್ರೆ ಮ್ಯಾಚಸ್ ಸ್ಟಾಪ್ ಆಗ್ಬೋದು. ಸೊ ಮ್ಯಾಚಸ್ ಇವತ್ತು ನಡೀಬೇಕು, ಮಳೆ ಆಗ್ಬಾರ್ದು ಅಂತ ನಾನಂತ ಅನ್ಕೊಂಡಿದ್ದೀನಿ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಇವತ್ತಿನ ಮ್ಯಾಚ್ಗೆ. ನೀವ್ಯಾರಾದ್ರೂ ಇವತ್ತಿನ ಮ್ಯಾಚ್ಗೆ ವೇಟ್ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಅಂಡ್ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಪೇಜ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಗುರು, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಸಿಗುವ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಅಲ್ಲಿ ತನಕ ನೋಡ್ತಾ ಇರಿ ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.